ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಬಿಜೆಪಿ ಪರಿಶಿಷ್ಟ ಮುಖಂಡರ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಕೈಲಾಗದವರು ಮೈಪರಿಚಿಕೊಂಡರು ಅನ್ನೋ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೆಲವರು ವರ್ತಿಸುತ್ತಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ, ಸಚಿವರಾಗಿ 10 ವರ್ಷ ಆಡಳಿತ ನೀಡಿದ್ದಾರೆ. ಅವರು ಏನು ಅಂತ ನಿರೂಪಿಸಿದ್ದಾರೆ. ಅಂತಹ ನಾಯಕರ ಮೇಲೆ ಎಫ್ಐಆರ್ ಆಗಿದೆ. ಪ್ರಕರಣ ತನಿಖೆ ಹಂತದಲ್ಲಿದೆ. ಅಷ್ಟರಲ್ಲಿಯೇ ಕೆಲವರು ದಲಿತ ವಿರೋಧಿ ಎಂಬ ತೀರ್ಪು ನೀಡಲು ಹೊರಟಿರುವುದು ಸರಿಯಲ್ಲ ಎಂದರು. ಮುಖ್ಯವಾಗಿ ಬಾಬು ಅವರ ಸಾವಿನಿಂದ ತಾಯಿಗೆ ಮಗ ಇಲ್ಲ, ಮಗುವಿಗೆ ತಂದೆ ಇಲ್ಲ, ಹೆಂಡತಿಗೆ ಗಂಡ ಇಲ್ಲದಂತಾಗಿದೆ. ಈ ಬಗ್ಗೆ ಚಿಂತನೆ ಮಾಡಿ. ಇದು ಬಿಟ್ಟು ಸುಧಾಕರ್ ಅವರನ್ನು ತುಳಿಯುವ ಪ್ರಯತ್ನ ಮಾಡಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಸುಧಾಕರ್ ಅವರು ಫಿನಿಕ್ಸ್ ಪಕ್ಷಿಯಂತಹವರು. ಫಿನಿಕ್ಸ್ ಪಕ್ಷಿ ಬೂದಿಯಿಂದ ಎದ್ದು ಬರುವಂತೆ ಸುಧಾಕರ್ ಅವರು ಮತ್ತೆ ಮತ್ತೆ ಎದ್ದು ಬರುತ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು. ಲೋಕಸಭೆಯಲ್ಲಿ 21,000 ಮತಗಳ ಅಂತರದಲ್ಲಿ ಚಿಕ್ಕಬಳ್ಳಾಪುರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಮರೆಯಬಾರದು ಎಂದರು. ಕಾರಣ ಕೈಯಲ್ಲಾಗದೇ ಇದ್ದಾಗ ಮೈಯೆಲ್ಲ ಪರ್ಚ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ಜನ ನಾವು ನೋಡಿದ್ದೀವಿ. ಬಹುಶಃ ಈ ಶಾಸಕರು ಬರೋಕ್ಕೆ ಮೊದಲು ಈಗಾಗಲೇ 2012-13 ಇವರು ಶಾಸಕರಾದಂಥವರು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು. ಅವರ ಆಡಳಿತ ಕೂಡ 10 ವರ್ಷ ಈ ಚಿಕ್ಕಬಳ್ಳಾಪುರ ಜನತೆಗೆ ಕೊಟ್ಟಿದ್ದಾರೆ. ಅವರೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಕೂಡ. ಅಂಥದ್ರಲ್ಲಿ ಈ ದಿನ ಅವ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಬಾಬು ಅವರ ಕುಟುಂಬ ಈಗಾಗಲೇ ಒಂದು ತಾಯಿಗೆ ಮಗುನ ಕಳ್ಕೊಂಡಿದ್ದಾನೆ, ಹೆಂಡತಿಗೆ ಗಂಡ ಇಲ್ಲ, ಆ ಮನೆಗೆ ಯಜಮಾನನ ಕಳ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಚಿಂತೆ ಮಾಡೋ ಅಂಥದ್ದನ್ನು ಬಿಟ್ಟು ರಾಜಕೀಯವಾಗಿ ಸುಧಾಕರ್ ಅವ್ರನ್ನ ತುಳಿಬೇಕು ಅಂತೇಳಿ ಪ್ರಯತ್ನ. ಸುಧಾಕರ್ ಅವರು ಫಿನಿಕ್ಸ್ ಪಕ್ಷಿ ಇದ್ದಂಗೆ. ಅವ್ರನ್ನ ಎಷ್ಟು ತುಳಿಬೇಕಂತ ಹೇಳಿದ್ರು ಕೂಡ ಆಗೋದಿಲ್ಲ. ಆ ಪಕ್ಷಿ ಅಂಥದ್ದು ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಹಾಕಿ ಸುಟ್ಟಿದ್ರು ಕೂಡ ಮತ್ತೆ ಅದು ಎಂದಿನಂತೆ ಜೀವನ ಮಾಡುತ್ತೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. 2023 ಅವರು ಚುನಾವಣೆಯಲ್ಲಿ ಸೋತರು. ಜನ ಅವ್ರಿಗೆ ಹೆಚ್ಚಿನ ಮತ ಕೊಡಲಿಲ್ಲ. ಅದೇ ರೀತಿ ಮತ್ತೆ ಅವರು MP ಆಗಿ ಸ್ಪರ್ಧೆ ಮಾಡಿದಾಗ ಈ ಚಿಕ್ಕಬಳ್ಳಾಪುರ ಜನತೆ 10,600 ಮತಗಳ ಹಿಂದೆ ಇದ್ದಂಥ ಸುಧಾಕರ್ ಅವ್ರಿಗೆ 21,000 ಹೆಚ್ಚಿನ ಮತಗಳನ್ನು ಕೊಟ್ಟು ಅವ್ರಿಗೆ ತಿರುಗಿ ಪಾರ್ಲಿಮೆಂಟ್ಗೆ ಕಳಿಸಿದ್ರು. ವಿಧಾನಸೌಧಕ್ಕೆಲ್ಲ ಪಾರ್ಲಿಮೆಂಟ್ಗೆ ಕಳಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದೀರಾ, MP ಆಗಿ ತಾವು ಮಾಡೋ ಅಂಥ ಜಾಸ್ತಿ ಇದೆ, ಮಾಡಬೇಕಾಗಿದೆ ಅಂತೇಳಿ ಈ ಚಿಕ್ಕಬಳ್ಳಾಪುರ ಜನತೆ ಹೆಚ್ಚಿನ ಬಹುಮತ ಕೊಟ್ಟು ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಂದ 90,000ಕ್ಕೂ ಹೆಚ್ಚಿನ ಮತಗಳಲ್ಲಿ ದಲಿತರು ಇಲ್ಲವೇ? ದಲಿತರು ಮಾತ್ರ ಮತ ಹಾಕಿದರೆ ಯಾರೂ ಚುನಾಯಿತ ಪ್ರತಿನಿಧಿಯಾಗಲು ಸಾಧ್ಯವಿಲ್ಲ. ಕುಳಿತ ಕಡೆ ಅನುಕೂಲವಾಗುವ ರೀತಿಯಲ್ಲಿ ಮಾತನಾಡುವುದನ್ನು ಶಾಸಕರು ಬಿಡಬೇಕು. ಒಡೆದು ಆಳುವ ಪದ್ಧತಿ ಬೇಕಿಲ್ಲ. ಹೋರಾಟಗಳು ದಲಿತರಿಗೆ ಹೊಸದೇನಲ್ಲ. ಹೋರಾಟದ ಮೂಲಕವೇ ಎಲ್ಲವನ್ನೂ ಪಡೆದವರು ದಲಿತರು. ಇಂತಹ ದಲಿತರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಶಾಸಕರು ಬಿಟ್ಟರೆ ಒಳ್ಳೆಯದು ಎಂದು ಸಲಹೆ ನೀಡಿದರು. ಬಡವರಿಂದ ಹಣ ಪಡೆದು ಕೆಲಸ ಕೊಡಿಸುವಷ್ಟು ಹೀನ ಸ್ಥಿತಿಯವರು ಸಂಸದ ಸುಧಾಕರ್ ಅವರಲ್ಲ. ಮೃತ ಬಾಬು ಕುಟುಂಬಕ್ಕೆ ನೆರವಾಗುವ ಕೆಲಸ ಮಾಡೋಣ. ಕೋರ್ಟಿನಿಂದ ಸುಧಾಕರ್ ಅವರು ಶುದ್ಧವಾಗಿ ಹೊರಬರಲಿದ್ದಾರೆ. ಅಲ್ಲಿಯವರೆಗೂ ಕ್ಷೇತ್ರದಲ್ಲಿ ಶಾಂತಿ ಕದಡುವ ಕೆಲಸ ಮಾಡಬೇಡಿ. ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಜನರು ಸಂಕಷ್ಟದಲ್ಲಿದ್ದಾರೆ. ಅಂತಹ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. ಪೊಲೀಸರು ತನಿಖೆ ಮಾಡಲಿ. ಅವರ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೊರಬರಲಿ. ಸುಧಾಕರ್ ಅವರು ದಲಿತರ ಪರ ಇದ್ದಾರೆ. ಇವರ ಪ್ರಮಾಣ ಪತ್ರ ಅಗತ್ಯವಿಲ್ಲ ಎಂದು ನಾಗರಾಜ್ ಹೇಳಿದರು. ಈ ಹಿಂದೆ KJ ಜಾರ್ಜ್ ಅವರ ಮೇಲೂ ಇದೇ ರೀತಿ ಡೆತ್ ನೋಟ್ನಲ್ಲಿ ಹೆಸರು ಉಲ್ಲೇಖಿಸಲಾಗಿತ್ತು. ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಅನೇಕ ಪ್ರಕರಣಗಳಿವೆ. ಅವರ ಮೇಲೆ ಯಾಕೆ ಎಫ್ಐಆರ್ ಮಾಡಲಿಲ್ಲ? ಸುಧಾಕರ್ ಅವರನ್ನು ಟಾರ್ಗೆಟ್ ಮಾಡೋದು ಬೇಡ. ಅವರನ್ನು ಟಾರ್ಗೆಟ್ ಮಾಡಿದರೆ ಬಹಳಷ್ಟು ಜನ ಮಾಜಿಗಳಿದ್ದಾರೆ. ಚುನಾವಣೆಯಲ್ಲಿ ಅವರ ಶಕ್ತಿ ಏನು, ನಿಮ್ಮ ಶಕ್ತಿ ಏನು ಅಂತ ಜನ ನಿರ್ಧಾರ ಮಾಡಲಿದ್ದಾರೆ. ದಲಿತರು ಎಲ್ಲ ಪಕ್ಷದಲ್ಲೂ ಇರ್ತಾರೆ.
ಅವರದೇ ಆದ ಸ್ಥಾನಮಾನ ಪಡೆದು ಇರುತ್ತಾರೆ. ಪ್ರಸ್ತುತ ಯಾವುದೇ ಚುನಾವಣೆ ಇಲ್ಲ. ಸತ್ಯ ಹೊರಬಂದ ನಂತರ ಆರೋಪ ಮಾಡಿದವರು ಪಶ್ಚಾತ್ತಾಪ ಪಡುತ್ತಾರೆ ಎಂದು ಉಪಾಧ್ಯಕ್ಷರು ಭವಿಷ್ಯ ನುಡಿದರು. ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ ಮಾತನಾಡಿ, ಕ್ಷೇತ್ರದಲ್ಲಿ ಬೆಂಕಿ ಹಚ್ಚುವ ಕೆಲಸ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ಅವರು ಅಭಿವೃದ್ಧಿ ಕೆಲಸ ಮಾಡಲಿ, ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆ. ಜಾತಿವಾದ ಹೆಚ್ಚು ಮಾಡುತ್ತಿದ್ದಾರೆ. ಕೇವಲ ದಲಿತರನ್ನು ಉಪಯೋಗಿಸಿಕೊಳ್ಳುತ್ತಿರುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಇದೇ ರೀತಿ ಮಾಡಿದರೆ ಉಗ್ರ ಹೋರಾಟ ಮಾಡಲಾಗುವುದು. ಸಂಸದರ ಜೊತೆ ದಲಿತರಿದ್ದಾರೆ. ಸುಧಾಕರ್ ಅವರು ಶಾಸಕರು, ಸಚಿವರಾಗಿದ್ದಾಗ ಯಾವ ದಲಿತರ ಮೇಲೂ ಕೇಸುಗಳನ್ನ ಹಾಕಿಲ್ಲ. ಎಲ್ಲ ದಲಿತರಿಗೂ ಅಭಿವೃದ್ಧಿ ಮಾಡುವಲ್ಲಿ ಶ್ರಮಿಸಿದ್ದಾರೆ. ಅಂತಹ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದು ಬಿಡಬೇಕು ಎಂದರು.